ಈ ಥರ ಟೆಸ್ಟ್ ಎಫೆಕ್ಟನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಕ್ಲಿಪ್ಪು ಮತ್ತು ಟೆಸ್ಟನ್ನು ತೊಗೊಳ್ಳೋಣ. ಕ್ಲಿಪ್ಪನ್ನು ಡುಪ್ಲಿಕೇಟ್ ಮಾಡ್ಕೊಳ್ಳೋಣ, ಅಂದರೆ ಟೆಸ್ಟ್ ಲೇಯರ್ ಮೇಲೆ. ಅದಾದಮೇಲೆ ಟೆಸ್ಟ್ ಲೇಯರ್ ಇನ್ನೊಂದು ಡುಪ್ಲಿಕೇಟ್ ಮಾಡ್ಕೊಳ್ಳೋಣ ಕ್ಲಿಪ್ ಲೇಯರ್ ಮೇಲೆ. ಅದಾದಮೇಲೆ ಟೆಸ್ಟಿಗೆ ಸ್ಟ್ರೋಕ್ ಕೊಟ್ಕೊಳ್ಳೋಣ. ಸ್ಟ್ರೋಕ್ ಕೊಟ್ಕೊಂಡು 3% ಸ್ಟ್ರೋಕ್ ಕೊಟ್ಕೋತೀನಿ. ಅದಾದಮೇಲೆ ಬ್ಲ್ಯಾಕ್ ಕಲರ್ ಇರೋದನ್ನು ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಯಾವ ಕಲರ್ ತೊಗೊಂಡಿರ್ತೀವಿ ಅದೇ ಕಲರ್ ಕನ್ವರ್ಟ್ ಆಗಿ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಆದಮೇಲೆ ಫಿಲ್ ಕಲರ್ನ ನಾನೇನು ಮಾಡ್ತೀನಿ, ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಬ್ಲ್ಯಾಕ್ ಆಗಿ ಯಾಕೆ ಕನ್ವರ್ಟ್ ಮಾಡ್ಕೋತೀನಿ ಅಂತಂದರೆ, ಈಗ ನಾನು ಅದನ್ನು ಕೆಳಗಡೆ ತೊಗೊಂಡು ಒಪ್ಯಾಸಿಟಿಯಲ್ಲಿ ಹೋಗಿ, ಒಪ್ಯಾಸಿಟಿ ಅಂದರೆ ಬ್ಲೆಂಡ್ ಮೂಡಲ್ಲಿ ಹೋಗಿ ಸ್ಕ್ರೀನ್ ಅಂತ ಮಾಡ್ಕೋತೀನಿ. ಸ್ಕ್ರೀನ್ ಮಾಡ್ಕೊಂಡಾಗ ಸ್ಟ್ರೋಕ್ ಉಳಿಯುತ್ತೆ, ಹಿಂದು ಸಬ್ಜೆಕ್ಟು ಕಾಣುತ್ತೆ. ಅದಾದಮೇಲೆ ಮಾಸ್ಕಿಂಗ್ ಮಾಡ್ಕೊಳ್ಳೋಣ. ಸಬ್ಜೆಕ್ಟನ್ನ ಮಾಸ್ಕಿಂಗ್ ಮಾಡಿಕೊಂಡು ಕಂಟಿನ್ಯೂ ಎಡ್ಜ್ ಟು ಎಡ್ಜು ಮಾಸ್ಕಿಂಗಲ್ಲಿ ಮೊದಲೇ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಎಡ್ಜ್ ಟು ಎಡ್ಜ್ ಮಾಸ್ಕಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಎಡ್ಜ್ ಟು ಎಡ್ಜ್ ಹಾಕ್ಕೊಂಡು. ಅದಾದಮೇಲೆ ಫೈನಲ್ ಆಗಿ ರಿಸಲ್ಟ್ ಯಾವ ಥರ ಬರುತ್ತೆ ನೋಡಿ.